ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. 60 ಮೀಟರ್ ಬಟ್ಟೆಗೆ 132 ರೂಪಾಯಿಗಳಾದರೆ 32 ಮೀಟರ್ ಬಟ್ಟೆಯ ಬೆಲೆ ಎಷ್ಟು? 72. ಹೇಗೆ 72? ವೆರಿ ಸಿಂಪಲ್. 60 ಮೀಟರ್ ಬಟ್ಟೆಗೆ 132 ಆದರೆ 32 ಮೀಟರ್ಗೆ 32 × 132 ಡಿವೈಡೆಡ್ ಬೈ 60 ಮಾಡಿದರೆ ಉತ್ತರ 72 ಬರುತ್ತೆ. 3 ಈಸ್ ದಿ ರೈಟ್ ಆನ್ಸರ್. 5 ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ರಾಜರ ನಡುವೆ ಯಾವ ವರ್ಷದಲ್ಲಿ ತಾಳಿಕೋಟೆ ಯುದ್ಧ ಸಂಭವಿಸುತ್ತದೆ? ಕ್ರಿಸ್ತಶಕ 1562. ತಾಳಿಕೋಟೆ ಅಂದರೆ ರಕ್ಕಸತಂಗಡಿ ಯುದ್ಧವು 1562ರ ಡಿಸೆಂಬರ್ 25ರಂದು ವಿಜಯನಗರ ರಾಮರಾಯ ಹಾಗೂ ದಕ್ಕನ್ನ ಸುಲ್ತಾನ ನಡುವೆ ನಡೆಯಿತು. ತಾಳಿಕೋಟೆ ಈಗ ಬಿಜಾಪುರ ಜಿಲ್ಲೆಯಲ್ಲಿದೆ, ಅಂದರೆ ವಿಜಯಪುರ. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ಶಾಸಕಾಂಗ ಸಭೆಯ ಉಪಸ್ಥಿತ ಅಧಿಕಾರಿಯನ್ನು ಹೀಗೆಂದು ಕರೆಯುತ್ತಾರೆ? ಸ್ಪೀಕರ್. ರಾಜ್ಯ ಶಾಸಕಾಂಗ ಸಭೆಯ ಉಪಸ್ಥಿತ ಅಧಿಕಾರಿಯನ್ನು ಸ್ಪೀಕರ್ ಎನ್ನುವರು. ಇವರನ್ನು ವಿಧಾನಸಭೆಯ ಸದಸ್ಯರು ಆಯ್ಕೆ ಮಾಡುವರು. ರಾಜ್ಯ ಶಾಸಕಾಂಗ ಸಭೆಯ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಸ್ಪೀಕರ್ಗೆ ನೀಡಬೇಕಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಪಥೇಶ್ವರ ಎಂದು ಬಿರುದು ಹೊಂದಿದ್ದ ರಾಜ ಯಾರು? 2ನೇ ಪುಲಕೇಶಿ. ದಕ್ಷಿಣ ಪಥೇಶ್ವರ ಎಂಬ ಬಿರುದು 2ನೇ ಪುಲಕೇಶಿಗೆ ಇತ್ತು. ಚಾಲುಕ್ಯ ದೊರೆ ಪುಲಕೇಶಿಯು ಹರ್ಷವರ್ಧನನೊಂದಿಗೆ ಯುದ್ಧದಲ್ಲಿ ಗೆದ್ದು ನರ್ಮದಾ ನದಿಯ ತೀರದಲ್ಲಿ ಜಯಿಸಿ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಪಡೆದನು. 2 ಈಸ್ ದಿ ರೈಟ್ ಆನ್ಸರ್. ಗೊರೂರು ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಹಾಸನ. 1981ರಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ಗೊರೂರು ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಇದು ಹಾಸನ ಜಿಲ್ಲೆಯಲ್ಲಿ ಇದೆ. 2 ಈಸ್ ದಿ ರೈಟ್ ಆನ್ಸರ್. ಸಂರಕ್ಷಣಾ ಮೀಸಲು ಪ್ರದೇಶವೆಂದು ಘೋಷಿಸಲ್ಪಟ್ಟಿರುವ ಕಪ್ಪಟ ಗುಡ್ಡ ಯಾವ ಜಿಲ್ಲೆಯಲ್ಲಿದೆ? ಗದಗ. ಕಪ್ಪಟ ಗುಡ್ಡವು ಅಪಾರ ಖನಿಜ ಸಂಪತ್ತನ್ನು ಹೊಂದಿದೆ. ರಾಜ್ಯ ವನ್ಯಜೀವಿ ಮಂಡಳಿಯ ಸೂಚನೆ ಮೇರೆಗೆ ಕಪ್ಪಟ ಗುಡ್ಡ ಸುರಕ್ಷಿತ ಮೀಸಲು ಪ್ರದೇಶವೆಂದು ಘೋಷಿಸಲು 2017 ಜನವರಿ 16ರಂದು ಗದಗ ಜಿಲ್ಲಾಡಳಿತಕ್ಕೆ ಜನರು ಅರ್ಜಿಗಳನ್ನು ಸಲ್ಲಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಸರ್ಕಾರವು ಈ ಕೆಳಗಿನ ವೃಕ್ಷ ಜಾತಿಗಳಲ್ಲಿ ಯಾವುದನ್ನು ಖಾಸಗಿ ಮತ್ತು ಸರ್ಕಾರಿ ಎರಡೂ ಭೂಮಿಗಳಲ್ಲಿ ಬೆಳೆಸುವುದನ್ನು 2017ರಲ್ಲಿ ನಿಷೇಧಿಸಿದೆ? ಅಕೇಶಿಯಾ ಮತ್ತು ನೀಲಗಿರಿ. ಪರಿಸರ ಸಚಿವರ ನೇತೃತ್ವದ ಸಮಿತಿಯು 2017ರಲ್ಲಿ ಅಧ್ಯಯನ ಮಾಡಿ ಕಾರಣಾಂತರಗಳಿಂದ ಅಕೇಶಿಯಾ ಅರಿಕ್ಯುಲಿಫಾರ್ಮಿಸ್ ಮತ್ತು ನೀಲಗಿರಿ ಗಿಡಗಳನ್ನು ಬೆಳೆಯಲು ನಿಷೇಧಿಸಿತು. 4 ಈಸ್ ದಿ ರೈಟ್ ಆನ್ಸರ್. 1521ರ ವರ್ಗಮೂಲ ಎಷ್ಟು? 39. 39 × 39 1521. ಹಾಗಾಗಿ ಇದರ ವರ್ಗಮೂಲ 39. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಜಿಲ್ಲೆಯು ಒಂದಕ್ಕಿಂತ ಹೆಚ್ಚು ರಾಜ್ಯದೊಂದಿಗೆ ಗಡಿಯನ್ನು ಹೊಂದಿದೆ? ಕೊಟ್ಟಿರುವ ಆಯ್ಕೆ ಪ್ರಕಾರ ರಾಯಚೂರು ಒಂದಕ್ಕಿಂತ ಹೆಚ್ಚು ರಾಜ್ಯದೊಂದಿಗೆ ಗಡಿಯನ್ನು ಹೊಂದಿದೆ. ಅವು ಯಾವುದಪ್ಪ ಅಂತ ಹೇಳಿದ್ರೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶ. ಇನ್ನು ಬೆಳಗಾವಿ ಮಹಾರಾಷ್ಟ್ರ ಮತ್ತು ಗೋವಾ, ಕೋಲಾರ ಆಂಧ್ರಪ್ರದೇಶ ಮತ್ತು ತಮಿಳುನಾಡು, ಬೀದರ್ ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಗುಲ್ಬರ್ಗ ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಚಾಮರಾಜನಗರ ಕೇರಳ ಮತ್ತು ತಮಿಳುನಾಡು. ಹೀಗೆ ರಾಯಚೂರಿನ ಹಾಗೆ 2 ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿರುವಂತಹ ಜಿಲ್ಲೆಗಳು. 2 ಈಸ್ ದಿ ರೈಟ್ ಆನ್ಸರ್. ಆನೆ ದವಡಿಯು ಕೆಳಗಿನವುಗಳಲ್ಲಿ ಯಾವ ವಿಧದ ಹಲ್ಲುಗಳ ಪರಿವರ್ತಿತ ರೂಪ ಆಗಿದೆ? ಬಾಚಿ ಹಲ್ಲು. ಆನೆ ದವಡಿಯು ಬಾಚಿ ಹಲ್ಲಿನ ಪರಿವರ್ತಿತ ರೂಪ ಆಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಪರಿಸರ ಸಂರಕ್ಷಣೆಗಾಗಿ ಪ್ರಸಿದ್ಧ ಅಪ್ಪಿಕೋ ಚಳುವಳಿ ಯಾವ ಜಿಲ್ಲೆಯಲ್ಲಿ ಪ್ರಾರಂಭಿಸಲ್ಪಟ್ಟಿತು? ಉತ್ತರ ಕನ್ನಡ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ
ಸಲ್ಯಾನಿ ಗ್ರಾಮದ ರೈತರು ಪಾಂಡುರಂಗ ಹೆಗಡೆಯವರ ನೇತೃತ್ವದಲ್ಲಿ 1983ರಲ್ಲಿ ಅಪ್ಪಿಕೋ ಚಳುವಳಿಯನ್ನ ಪ್ರಾರಂಭಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಎಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಲಭ್ಯವಿರುತ್ತದೋ ಅಲ್ಲಿ ಜಂಬಿಟ್ಟಿಗೆ ಮಣ್ಣಿನ ರಚನೆಯಾಗುತ್ತದೆ. ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ. ಎಲ್ಲಿ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಲಭ್ಯವಿರುತ್ತದೋ ಅಲ್ಲಿ ಜಂಬಿಟ್ಟಿಗೆ ಮಣ್ಣಿನ ರಚನೆಯಾಗುತ್ತದೆ. ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣನ್ನು 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಖನಿಜಾಂಶಗಳು ಹೆಚ್ಚಾಗಿರುತ್ತವೆ. ಇದು ಪೂರ್ವ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ದೊರೆಯುತ್ತದೆ. ತೋಟಗಾರಿಕೆ ಬೆಳೆಗಳಿಗೆ ಉತ್ತಮವಾದ ಮಣ್ಣಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಗಳು ಎಷ್ಟು ವಿಧದ ವಿಟೋ ಅಧಿಕಾರವನ್ನ ಹೊಂದಿರುತ್ತಾರೆ? 3. ರಾಷ್ಟ್ರಪತಿಗಳು 3 ವಿಧದ ವಿಟೋ ಅಧಿಕಾರವನ್ನು ಹೊಂದಿರುತ್ತಾರೆ. ನಿರಂಕುಶ ವಿಟೋ, ಸಂಸತ್ತು ಜಾರಿಗೊಳಿಸಿದ ಮಸೂದೆಯನ್ನು ರಾಷ್ಟ್ರಪತಿಗಳು ತಡೆಹಿಡಿಯುವುದು. 2ನೇದು ಮರುಪರಿಶೀಲನಾ ವಿಟೋ, ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋದಾಗ ರಾಷ್ಟ್ರಪತಿಗಳು ಮರುಪರಿಶೀಲನೆಗೆ ಕಳುಹಿಸುವುದು. 3ನೇದು ಪಾಕೆಟ್ ವಿಟೋ, ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಗಳು ತಮ್ಮ ಬಳಿಯೇ ಇಟ್ಟುಕೊಳ್ಳುವುದು. 1 ಈಸ್ ದಿ ರೈಟ್ ಆನ್ಸರ್. 1953ರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗದ ಫಜಲ್ ಅಲಿ ಅಧ್ಯಕ್ಷರಾಗಿದ್ದಾಗ ಇದ್ದ ಸದಸ್ಯರುಗಳೆಂದರೆ ಎಚ್.ಎನ್. ಕುಂಜ್ರು ಮತ್ತು ಕೆ.ಎಂ. ಪಣಿಕ್ಕರ್. ಫಜಲ್ ಅಲಿಯವರ ಅಧ್ಯಕ್ಷತೆಯಲ್ಲಿ ಎಚ್.ಎನ್. ಕುಂಜ್ರು ಮತ್ತು ಕೆ.ಎಂ. ಪಣಿಕ್ಕರ್ ಸದಸ್ಯರಾಗಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯಗಳ ಪುನರ್ರಚನೆಗೆ ನೇಮಕವಾದ ಮೊದಲ ಸಮಿತಿಯ ಅಧ್ಯಕ್ಷರು ಯಾರು? ಎಸ್.ಕೆ. ಥಾರ್. ರಾಜ್ಯಗಳ ಪುನರ್ರಚನೆಗೆ ನೇಮಕವಾದ ಮೊದಲ ಸಮಿತಿಯ ಅಧ್ಯಕ್ಷರು ಎಸ್.ಕೆ. ಥಾರ್. ಈ ಮೊದಲ ಸಮಿತಿ ರಚಿತವಾಗಿದ್ದು 1948ರಲ್ಲಿ. ಹಾಗೆ ಎರಡನೇ ಸಮಿತಿಯು 1948 ಡಿಸೆಂಬರ್ನಲ್ಲಿ ರಚಿತವಾಗಿದ್ದು ಜಿ.ವಿ.ಪಿ. ಅವರ ಅಧ್ಯಕ್ಷತೆಯಲ್ಲಿ. ಹಾಗೆ ಮೂರನೇ ಸಮಿತಿಯೇ ಫಜಲ್ ಅಲಿ ಆಯೋಗ 1953 ಡಿಸೆಂಬರ್ನಲ್ಲಿ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ರೇಖೆಯು ಭಾರತವನ್ನು 2 ಸಮಾನ ಭಾಗಗಳಾಗಿ ವಿಂಗಡಿಸುತ್ತದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನು 2 ಸಮಾನ ಭಾಗಗಳಾಗಿ ವಿಂಗಡಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರದ ಕರ್ತವ್ಯವು ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿ ಆಗದಂತೆ ಮತ್ತು ಆಂತರಿಕ ಕ್ಷೋಭೆ ಇಲ್ಲದಂತೆ ಸಂವಿಧಾನಾತ್ಮಕವಾಗಿ ಆಳ್ವಿಕೆ ನಡೆಸಿಕೊಂಡು ಹೋಗುವುದು. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಯಾವ ಕಲಮು ವ್ಯವಹರಿಸುತ್ತದೆ? ಕಲಂ 355 ಇದಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಕಲಂ 356 ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಯು ವಿಫಲವಾದ ಸಂದರ್ಭದಲ್ಲಿ ಉಪಬಂಧಗಳು. 352 ಕಲಂ ತುರ್ತು ಪರಿಸ್ಥಿತಿಯಲ್ಲಿ ಉದ್ಘೋಷಣೆ. 352 ಕಲಂ ತುರ್ತು ಪರಿಸ್ಥಿತಿಗಳಲ್ಲಿ 3ನೇ ಭಾಗದಿಂದ ಪ್ರದತ್ತವಾದ ಹಕ್ಕುಗಳ ಜಾರಿಯ ಅಮಾನತು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಪಂಚಮಲೈ ಕೇರಳ. ಗೋರಂ ಘಾಟ್ ರಾಜಸ್ಥಾನ ರಾಜ್ಯದಲ್ಲಿದೆ. ಹರಿಶ್ಚಂದ್ರ ಪರ್ವತ ಶ್ರೇಣಿ ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಭಾಗದಲ್ಲಿದೆ. ಹಾಗೆಯೇ ಪಂಚಮಲೈ ತಮಿಳುನಾಡು ರಾಜ್ಯದಲ್ಲಿದೆ. ಆರ್ಮಕೊಂಡ ಶ್ರೇಣಿಯು ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳಲ್ಲಿ ಕಂಡುಬರುತ್ತದೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ವಿಶ್ವದಲ್ಲೇ ಅತಿ ಹಗುರ ಮತ್ತು ಅತಿ ಕಡಿಮೆ ಬೆಲೆಯ ಯುದ್ಧ ವಿಮಾನ ಯಾವುದು? ತೇಜಸ್. ತೇಜಸ್ ವಿಶ್ವದಲ್ಲೇ ಅತಿ ಹಗುರ ಮತ್ತು ಅತಿ ಕಡಿಮೆ ಬೆಲೆಯ ಯುದ್ಧ ವಿಮಾನ. ಇದನ್ನು 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೆಸರು ನೀಡಿದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ವಿಮಾನ ನೌಕೆ ಕುರಿತಂತೆ ಇವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ? ಎ. ತೇಜಸ್ ಎಂಬುದು ಒಂದು ಬಹುಮುಖಿಯಾದ ಹಗುರವಾದ ಕಾಳಗ ವಿಮಾನ ನೌಕೆ. ಬಿ. ಸಾರಸ್ ಎಂಬುದು ಪ್ರಥಮ ದೇಶೀಯ ವಿವಿಧೋದ್ದೇಶ ನಾಗರಿಕ ವಿಮಾನ ನೌಕೆ. ಸಿ. ಲಕ್ಷ್ಯ ಎಂಬುದು ಚಾಲಕ ರಹಿತ ಉದ್ದಿಷ್ಟ ಗುರಿಯ ವಿಮಾನ. ಹಾಗಾದರೆ ಸರಿಯಾದ ಹೇಳಿಕೆ ಎ, ಬಿ ಮತ್ತು ಸಿ 3 ಕೂಡ ಸರಿಯಾಗಿವೆ. 3 ಈಸ್ ದಿ ರೈಟ್ ಆನ್ಸರ್. 1914ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಸರ್ ಅಶುತೋಷ್ ಮುಖರ್ಜಿ. ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನವು ಪ್ರತಿ ವರ್ಷದ ಜನವರಿ ತಿಂಗಳಲ್ಲಿ ನಡೆಯುವುದು. ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಇದನ್ನು ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನ್ 1914ರಿಂದ ಆಯೋಜಿಸುತ್ತಾ ಬಂದಿದೆ. ಆಗಿನ
ಅಧ್ಯಕ್ಷರಾಗಿದ್ದವರು ಸರ್ ಅಶುತೋಷ್ ಮುಖರ್ಜಿ. 3 is the right answer. ಜೀವ ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಎಷ್ಟು ಪ್ರಮಾಣದ ಭೂಭಾಗವು ಅರಣ್ಯ ಪ್ರದೇಶವನ್ನು ಹೊಂದಿರಬೇಕು? 33%. ಭಾರತದಲ್ಲಿ ಪರಿಸರ ಸಮತೋಲನ ಕಾಪಾಡಲು 1988ರ ರಾಷ್ಟ್ರೀಯ ಅರಣ್ಯ ನೀತಿಯು 33%ನಷ್ಟು ಭೂಪ್ರದೇಶದಲ್ಲಿ ಅರಣ್ಯವಿರಬೇಕೆಂದು ಶಿಫಾರಸು ಮಾಡಿತು. 4 is the right answer. ಈ ಕೆಳಕಂಡ ಯಾವ ರಾಷ್ಟ್ರದ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅನ್ನು ಪ್ರಾರಂಭಿಸಲಾಯಿತು? ಚೀನಾ. ಆರ್ಥಿಕ, ಹಣಕಾಸು ಮತ್ತು ವ್ಯಾಪಾರದ ಸಮನ್ವಯ ಬೆಳವಣಿಗೆ ದೃಷ್ಟಿಯಿಂದ ರೂಪಿಸಿಕೊಂಡ ಉದಯೋನ್ಮುಖ ರಾಷ್ಟ್ರಗಳ ಆರ್ಥಿಕ ಸಹಕಾರದ ಸಂಘಟನೆಯೇ ಈ ಬ್ರಿಕ್ಸ್. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸದಸ್ಯ ರಾಷ್ಟ್ರಗಳು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಬ್ರಿಕ್ಸ್ನ ಅಭಿವೃದ್ಧಿ ಬ್ಯಾಂಕ್ ಅನ್ನು 2015 ಜುಲೈ 15ರಂದು ಚೀನಾದ ಶಾಂಘೈಯಲ್ಲಿ ಸ್ಥಾಪನೆಗೊಂಡಿತು. 3 is the right answer. ಬಡತನದ ಸೆನ್ ಮಾನಕವು ಒಂದು ಸಮಾಜದಲ್ಲಿನ ಸಂಪತ್ತಿನ ವಿತರಣೆಗಳಿಗಿಂತಲೂ ನಿಜವಾಗಿ ಕಲ್ಯಾಣದ ಹಂಚಿಕೆಯನ್ನು ಅಳತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಬಡತನದ ರೇಖೆಗಿಂತ ಕೆಳಗಿನ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಕೊರತೆಯನ್ನು ಅಳತೆ ಮಾಡಲು ಕೋರುತ್ತದೆ. ಸೊ 4 is the right answer. ಈ ಕೆಳಗಿನ ಯಾವ ಅದಿರು ಕಬ್ಬಿಣದ ಅದಿರಿನ ಗುಂಪಿಗೆ ಸೇರುವುದಿಲ್ಲ? ಆಂಥ್ರಸೈಟ್. ಕಬ್ಬಿಣದ ಅದಿರನ್ನು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಕಚ್ಚಾ ವಸ್ತುವಾಗಿ ಬಳಸುವರು. ಕಬ್ಬಿಣದ ಅದಿರಿನ ವಿಧಗಳು ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಮತ್ತು ಸೆಡರೈಟ್. ಆಂಥ್ರಸೈಟ್ ಕಲ್ಲಿದ್ದಲಿನ ಒಂದು ವಿಧ. 3 is the right answer. APEDA ಮತ್ತು APEC ಇವು ಏನು? ರಫ್ತು ಉತ್ತೇಜಕ ಸಂಸ್ಥೆಗಳು. ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರೊಡಕ್ಷನ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ APEDA ವಿಸ್ತೃತ ರೂಪ. ಹಾಗೆಯೇ ಅಪೇರಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ APECಯ ವಿಸ್ತೃತ ರೂಪ. 2 is the right answer. ಈ ಮುಂದಿನ ಯಾವ ಎರಡು ದೇಶಗಳು 2003-2004ರಲ್ಲಿ ಬಿಮ್ಸ್ಟೆಕ್ ಅನ್ನು ಸೇರಿದವು? ನೇಪಾಳ ಮತ್ತು ಭೂತಾನ್. ಬಿಮ್ಸ್ಟೆಕ್ 1997 ಜೂನ್ 6ರಂದು ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆಗೊಂಡಿತು. 1997ರ ಜೂನ್ 6ರಂದು ಬ್ಯಾಂಕಾಕ್ನಲ್ಲಿ ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ, ಥಾಯ್ಲೆಂಡ್ ದೇಶಗಳಿಂದ ಬಿಮ್ಸ್ಟೆಕ್ ರಚಿಸಲ್ಪಟ್ಟಿತು. ನಂತರ 1997ರಲ್ಲಿ ವಿಶೇಷ ಸಚಿವರ ಸಮ್ಮೇಳನದಲ್ಲಿ ಮಯನ್ಮಾರ್, 2004 ಜುಲೈ 31 ನೇಪಾಳ ಹಾಗೂ ಭೂತಾನ್ ಸದಸ್ಯತ್ವ ಪಡೆದವು. ಬಿಮ್ಸ್ಟೆಕ್ ಅನ್ನು ಮಿನಿಸಾರ್ಕ್ ಎಂದು ಕರೆಯಲಾಗುತ್ತದೆ. 4 is the right answer. ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಯನ್ನು ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು. ಉರುಗ್ವೆ ಸಮ್ಮೇಳನ. WTO ಮೊದಲ ಹೆಸರು ಗ್ಯಾಟ್. ಉರುಗ್ವೆ ಸುತ್ತಿನ ಮಾತುಕತೆಯಂತೆ ಗ್ಯಾಟ್ ಅನ್ನು WTO ಅನ್ನಾಗಿ ಮಾಡಲಾಯಿತು. ಇದರ ಸ್ಥಾಪನೆ 1995 ಜನವರಿ 1. ಭಾರತವು ಇದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರ. 2 is the right answer. ವಿಭಿನ್ನ ದೇಶಗಳ ನಡುವಿನ ಆರ್ಥಿಕ ಸಮಗ್ರತೆಯ ಪ್ರಕ್ರಿಯೆಯಲ್ಲಿ ಈ ಮುಂದಿನ ಶ್ರೇಣಿಯ ಕ್ರಮವಾಗಿದೆ: ಮುಕ್ತ ವ್ಯಾಪಾರ ಪ್ರದೇಶ, ಸುಂಕದ ಒಕ್ಕೂಟ, ಸಾಮಾನ್ಯ ಮಾರುಕಟ್ಟೆ, ಆರ್ಥಿಕ ಒಕ್ಕೂಟ. 2 is the right answer. ಭಾರತ ಸರ್ಕಾರವು ಪೆಟ್ರೋಲ್, ಡೀಸೆಲ್, LPG, ಸೀಮೆಎಣ್ಣೆ ಬೆಲೆಗಳನ್ನು ವಿನಿಯಂತ್ರಣ ಅಂದರೆ ಡಿಕಂಟ್ರೋಲ್ಗೊಳಿಸಲು ನಿರ್ಧರಿಸಿದೆ. ವಿನಿಯಂತ್ರಣ ಎಂದರೆ ಮೇಲಿನ ಎಲ್ಲ ಅಂದರೆ ಬೆಲೆಗಳನ್ನು ತೈಲ ಸಂಸ್ಥೆಗಳು ನಿರ್ಧರಿಸಬೇಕು, ಸರ್ಕಾರವಲ್ಲ. ಸಹಾಯಧನ ಅಂದರೆ ಸಬ್ಸಿಡಿ ಇಲ್ಲ, ಆದರೆ ಮಾರುಕಟ್ಟೆ ಸಂಯೋಜಿತ ಬೆಲೆಗಳಿರುತ್ತವೆ. ಬೆಲೆಗಳನ್ನು ಜಾಗತಿಕ ಕಚ್ಚಾ ಬೆಲೆಗಳೊಂದಿಗೆ ಜೋಡಿಸಲಾಗುತ್ತದೆ ಹಾಗೂ ಬೆಲೆಗಳು ನಿಯತಕಾಲಿಕವಾಗಿ ಬದಲಾಗುತ್ತವೆ. 4 is the right answer. ಈ ಕೆಳಗಿನ ಯಾವ ನಗರದಲ್ಲಿ ಹಡಗು ನಿರ್ಮಾಣ ಕೈಗಾರಿಕೆಯು ಸ್ಥಾಪಿತವಾಗಿದೆ? ಕೊಚ್ಚಿನ್. 1972ರಲ್ಲಿ ಹಡಗು ನಿರ್ಮಾಣ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು. ಇದು ಕೇರಳದ ಕೊಚ್ಚಿನ್ನಲ್ಲಿದೆ. ಇದೊಂದು ಸರ್ಕಾರಿ ಒಡೆತನದ ಸ್ವತ್ತಾಗಿದ್ದು ಮಿನಿರತ್ನ ಹೆಸರನ್ನು ಪಡೆದಿದೆ. ಮಿಲಿಟರಿ ಟ್ಯಾಂಕ್ ದೊಡ್ಡ ಪ್ರಮಾಣದ ಹಡಗುಗಳನ್ನು ಸ್ಥಾಪಿಸುತ್ತದೆ. 4 is the right answer. ನಿತ್ಯ ಹರಿದ್ವರ್ಣ ಕಾಡುಗಳ ಬೆಳವಣಿಗೆಗೆ ಈ ಕೆಳಗಿನ ಯಾವ ಅಂಶಗಳ ಗುಂಪು ಅನುಕೂಲಕಾರಿಯಾಗಿದೆ? ಅಪಾರವಾದ ಮಳೆ, ಅಧಿಕ ಉಷ್ಣಾಂಶ ಮತ್ತು ಆರ್ದ್ರತೆ. ಇದು ನಿತ್ಯ ಹರಿದ್ವರ್ಣ ಕಾಡುಗಳ ಬೆಳವಣಿಗೆಗೆ
ಅನುಕೂಲಕಾರಿಯಾಗಿರುವಂತಹ ಅಂಶ. ಭಾರತದಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಾಣಬಹುದು. ಉದಾಹರಣೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ, ನಾಗಾಲ್ಯಾಂಡ್ಸ್, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ರಾಜ್ಯಗಳಲ್ಲಿ ಇವುಗಳನ್ನು ಕಾಣಬಹುದಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತವು ಸ್ವಾತಂತ್ರ್ಯ ಗಳಿಸಿದ ನಂತರ ಈ ಕೆಳಗಿನ ಯಾವ ನದಿ ಕಣಿವೆ ಯೋಜನೆಯು ಮೊಟ್ಟ ಮೊದಲು ಪ್ರಾರಂಭವಾದ ವಿವಿಧೋದ್ದೇಶ ಯೋಜನೆ ಆಗಿದೆ? ದಾಮೋದರ್ ನದಿ ಕಣಿವೆ ಯೋಜನೆ. ದಾಮೋದರ್ ನದಿ ಕಣಿವೆ ಯೋಜನೆಯು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆಯಾಗಿದೆ. ಇದನ್ನು ಭಾರತದ ರೋರ್ ಎನ್ನುವರು. ಇದು ಗಂಗಾ ನದಿಯ ಉಪನದಿಯಾದ ದಾಮೋದರ್ ನದಿಗೆ ಸಂಬಂಧಿಸಿದೆ. ಜುಲೈ 7, 1948ರಲ್ಲಿ ಭಾರತ ಸರ್ಕಾರ ಡಿವಿಸಿ ಸಂಸ್ಥೆಯು ಈ ಕಾರ್ಯವನ್ನು ನಿರ್ವಹಿಸಿತು. 2 ಈಸ್ ದಿ ರೈಟ್ ಆನ್ಸರ್. ಶೂನ್ಯ ಕೂಪನ್ ಬಾಂಡ್ ಬಗ್ಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ. 1. ಶೂನ್ಯ ಕೂಪನ್ ಬಾಂಡ್ ಎನ್ನುವುದು ಸಾಲದ ಭದ್ರತೆಯಾಗಿದ್ದು ಅದು ಬಡ್ಡಿಯನ್ನು ಪಾವತಿಸುವುದಿಲ್ಲ, ಆದರೆ ಆಳವಾದ ರಿಯಾಯಿತಿಯಲ್ಲಿ ವಹಿವಾಟು ನಡೆಸುತ್ತದೆ. ಮುಕ್ತಾಯದ ಸಮಯದಲ್ಲಿ ಬಾಂಡ್ ಅನ್ನು ಅದರ ಪೂರ್ಣ ಮುಖಮೌಲ್ಯಕ್ಕೆ ಪುನಃ ಪಡೆದುಕೊಳ್ಳಲಾಗುವುದರಿಂದ ಲಾಭವನ್ನು ನೀಡುತ್ತದೆ. 2. ಇವು ಕೇಂದ್ರ ಸರ್ಕಾರವು ನಿರ್ದಿಷ್ಟ ಸಂಸ್ಥೆಗಳಿಗೆ ಮಾತ್ರ ನೀಡುವ ವಿಶೇಷ ರೀತಿಯ ಬಾಂಡ್ಗಳು. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 1 ಮಾತ್ರ. ಸೊ ಶೂನ್ಯ ಕೂಪನ್ ಬಾಂಡ್ಗೆ ಕೊಟ್ಟಿರುವಂತಹ 2 ಹೇಳಿಕೆಗಳಲ್ಲಿ ಮೊದಲ ಹೇಳಿಕೆ ಮಾತ್ರ ಸರಿಯಾಗಿದೆ. ಭಾರತ WTOದ ಸದಸ್ಯ ರಾಷ್ಟ್ರವಾದದ್ದು ಯಾವಾಗ? 1995. ಗ್ಯಾಟ್ ಸಂಘಟನೆಯನ್ನು ರದ್ದುಪಡಿಸಿ ಅದರ ಬದಲಾಗಿ 1995 ಜನವರಿ 1ರಂದು WTO ವಿಶ್ವ ವ್ಯಾಪಾರ ಸಂಘಟನೆಯನ್ನು ಜಾರಿಗೆ ತರಲಾಯಿತು. ಭಾರತ WTO ಸದಸ್ಯ ರಾಷ್ಟ್ರವಾದಿದ್ದು 1995ರಲ್ಲಿ. 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಹಾಗೆಯೇ ಹೊಸ ವರ್ಷದ ಶುಭಾಶಯಗಳು.